ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. 7:45 ಆಯಿತು. ನಂದು ಯೋಗ ಧ್ಯಾನ ಎಲ್ಲ ಮುಗೀತು. ಹಾಗೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅನ್ನಾಗ ರೆಡಿ ಆಗ್ತಾ ಇದ್ದಾಳೆ ಸ್ಕೂಲಿಗೆ. ತಿಂಡಿ ತಿಂದು ರೆಡಿ ಆಗ್ತಾಳೆ. ಸೊ ಸ್ನಾನ ಎಲ್ಲ ಮುಗಿಸಿದಾಳೆ ಅವಳು. ಹಾಗೆ ಇವತ್ತಿನ ತಿಂಡಿ ದೋಸೆ ಎಲ್ಲ ಆಗ್ತಾ ಇದೆ. ಬನ್ನಿ ಕಿಚನ್ಗೆ ಹೋಗೋಣ. ಮತ್ತು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಡುಗೆ ಮನೆಗೆ ನಾನು ಇವಾಗ ಹೋಗ್ತಾ ಇದ್ದೀನಿ ಎಲ್ಲ ಮುಗಿಸ್ಕೊಂಡು. ಎಂತ ತಿಂತಿದ್ದೆ? ದೋಸೆ, ಮಾವಿನಹಣ್ಣು ಪಾಯಸ, ಅನಾನಸ್ ಜಾಮ್. ಅನಾನಸ್ ಜಾಮ್ ಯಾರ್ತಿಂದ ಹೆಚ್ಚುತ್ತವ್ರೆ ಅಂತ ಮಾಡ್ತಿದ್ದೀರಾ? ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸ್ಕೂಲಿಗೆ ಹೋಗಕ್ಕೆ ಮಗಳು ರೆಡಿ ಮಾಡ್ತಾ ಇದ್ದೀರಾ? ಬಾಕ್ಸ್ ತೆಗೆದು ದೋಸೆ ಮಾಡ್ತಿದ್ದಾರೆ. ನಾನಂತೂ ಫ್ರೀ 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 ಬರ್ಡ್. ಫ್ರೀ ಬರ್ಡ್ ಇಲ್ಲ. ಇವಾಗ ನಾನು ಪಲಾವ್ ಮಾಡಬೇಕು ತಿಂಡಿ ಎಲ್ಲ, ಅಂದರೆ ಚಿತ್ತೂರಿ ಬಾಕ್ಸ್ ಹಾಕೋದಕ್ಕೆ. ತಿಂಡಿ ಎಲ್ಲ ಅತ್ತೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಅತ್ತೆದೆ ದರ್ಬಾರ್ ಕಿಚನ್ನಲ್ಲಿ. ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ತಿನ್ಬೇಕು ನಾನು. ಅನ್ನಾಗೊಂದು ಸ್ವಲ್ಪ ಕೊಟ್ಟು ತಿಂದಿರ್ಲಿಲ್ಲ ಮಗನೇನು. ತಿಂಡಿ ತಿಂದಾದ್ಮೇಲೆ ಅನಾಗನ್ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ಕೂಲ್ ಕಟ್ಟಿ ಆನಂತರ ಅವಳನ್ನ ಕಳಿಸೋದಕ್ಕೆ ಸುಮಾರು ಹೊತ್ತು ಬೇಕು. ಅವಳನ್ನ ರೆಡಿ ಮಾಡಿ ನಂತರ ಮಿಕ್ಕಿರೋ ಕೆಲಸಕ್ಕೆ ಹೋಗೋದು. ಮೊದಲಾದರೆ ಅತ್ತೆ ಬರೋಕ್ಕಿಂತ ಮುಂಚೆ ಅಚ್ಚುತ್ತವ್ರು ನನಗೆ ಸ್ವಲ್ಪ ತರಕಾರಿನೆಲ್ಲ ಹೆಚ್ಚಿಕೊಟ್ಟು ಸಹಾಯ ಮಾಡ್ತಾಯಿದ್ರು. ಸೊ ಈಗ ಅತ್ತೆ ಬಂದಿರೋದ್ರಿಂದ ಅತ್ತೆ ತಿಂಡಿ ಕೆಲಸ ಎಲ್ಲ ನೋಡ್ಕೊಳ್ತಾ ಇದ್ದಾರೆ, ಅಡುಗೆ ಕೂಡ ನೋಡ್ಕೊಳ್ತಾರೆ. ನಾನು ಪಲಾವ್ ಮಾಡ್ತೀನಿ ಅಂತ ಹೇಳಿದೆ ಬಾಕ್ಸ್ಗೆ ಹಾಕೋದಕ್ಕೆ. ಇತ್ತೀಚೆಗೆ ನನಗೆ ಪಲಾವ್ ತುಂಬಾ ಇಷ್ಟ ಆಗ್ತಾಯಿದೆ. ಅಂದರೆ ಫಸ್ಟ್ ನನಗೆ 3 ಮಂತ್ಸ್ವರೆಗೂ ಮಸಾಲೆ ಏನೂ ಇಷ್ಟ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಈ ಥರ ಪಲಾವೆಲ್ಲ ಮಾಡ್ಕೊಂಡು ತಿನ್ನಬೇಕು, ತರಕಾರಿನೆಲ್ಲ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಪಲಾವ್ ಮಾಡಿಕೊಂಡೆ. ಬೆಳ್ಳುಳ್ಳಿ ಒಂದು ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಬೆಳ್ಳುಳ್ಳಿ ಹಾಕಿದೆ. ಇವತ್ತು ಪಲಾವ್ ಮಾಡಿದ್ದಾಯಿತು. ಚೆನ್ನಾಗಾಗಿತ್ತು. ನನಗೆ ಈ ಥರ ಬಿಸಿ ಬಿಸಿ ಪಲಾವ್ ತಿನ್ನೋದಕ್ಕೆ ಇಷ್ಟ. ಕಾರ್ನ್ ಎಲ್ಲ ಜಾಸ್ತಿ ಹಾಕಿ ಕಾರ್ನ್ ಪಲಾವ್ ಥರ ಮಾಡಿದ್ದೆ. ಆನಂತರ ಅಚ್ಚುತ್ತ ಬಾಕ್ಸ್ಗೆ ಹಾಕಿದ್ದಾಯಿತು. ಸೌತೆಕಾಯಿ ಹೆಚ್ಚು ಹಾಕಿದ್ದೆ. ರಾಯ್ತ ಮಾಡಿರಲಿಲ್ಲ ನಾನು. ಪಲಾವು ಸೌತೆಕಾಯಿ ಹೆಚ್ಚು ಕೊಟ್ಟೆ. ಅದಾದಮೇಲೆ ಮಧ್ಯಾಹ್ನ ಅನಾಗನ್ ಹೋಗಿ ಸ್ಕೂಲಿಗೆ ಹೋಗಿ ಕರ್ಕೊಂಬಂದಾದಮೇಲೆ ಇವಾಗ ಊಟ ಮಾಡಬೇಕು. ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ. ಅತ್ತೆ ಎಂತೆಂತ ಮಾಡಿದ್ದೆ ಅಡುಗೆ? ಅಡುಗೆ ಇವತ್ತು ಹಸಿನಕಾಯಿ ಹುಳಿ, ಕಡೆಗೆ ಚೌತಿ ಕುಳಿಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ತೇವೆ. ವಿಷಯ ಇದೆ. ಚೌತಿ ಕುಂಡಿಗೆ ಸೊಪ್ಪು, ಇದಕ್ಕೆ ಕಾಳು ಹಾಕಿ ಅಲಸಂದಿ ಕಾಳು ಬದಿ ಒಗ್ಗರಣೆ. ನಾನು ನನಗನ್ ಹೋಗಿ ಕರ್ಕೊಂಬಂದೆ. ಅದು ತಿನ್ಲಾಗ ಮಗ ಜಂಕ್ ಫುಡ್. ನೋ ಜಂಕ್ ಫುಡ್. ಹುಳಿ, ಹಲಸಿನಕಾಯಿ ಹುಳಿ ರೆಡಿ. ಹಲಸಿನಕಾಯಿ ಕೊಚ್ಚಿ ಉಪ್ಪಲ್ಲಿ ಹಾಕ್ಕೊಂಡು ತಗೊಂಬಂದಿದ್ರು. ಅದರ ಹುಳಿ ಮಾಡಿ ಆಯಿತು. ಹಾಗೆ ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ. ಪಲಾವ್ ಬಿಸಿ ಮಾಡ್ಕೊಂಡಿದ್ದೀವಿ. ಎಂಥದ್ದು ಅನ್ನ ಪಲಾವು. ಇದು ಮಾವಿನ ಹಣ್ಣಿನ ರಸ, ಜಾಮ್ ಆತದು. ಹಾಂ ಚಲೋ ಜಾಮ್ ಆಗೇಳಿ. ಊಟ ಮಾಡಿದ್ವಿ ಚೆನ್ನಾಗಿ. ನನಗಂತೂ 2 ತಿಂಗಳಿಂದ ನಾನೇ ಅಡುಗೆ ಮಾಡಿಕೊಂಡು ಒಂಥರ ಬೇಜಾರಾಗ್ಬಿಟ್ಟಿತ್ತು. ಅತ್ತೆ ಬಂದಿರೋದ್ರಿಂದ ನನಗೆ ಇವಾಗ ಒಂಥರ ಆರಾಮ್ ಅನ್ನಿಸ್ತಾ ಇದೆ. 2 ತಿಂಗಳು ಹೇಗೆ ಕಳೆದು ಹಂಗೆ ಅಂದರೆ ಅಷ್ಟು ಸುಸ್ತಾಗ್ತಾಯಿತ್ತು. ಅಡುಗೆ ಮಾಡಿದ್ದು ಇಷ್ಟ ಆಗ್ತಾ ಇರಲಿಲ್ಲ, ನಾನೇ ಮಾಡಿದ್ದು ಎಲ್ಲನೂ ಒಂಥರ ಕಷ್ಟ ಆಗ್ತಾಯಿತ್ತು. ಇವಾಗ ನನಗೆ
ತುಂಬ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇದೆ. ಮತ್ತು ನನಗೆ ಯೋಗ ಧ್ಯಾನ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗ್ತಾ ಇದೆ. ಇಲ್ಲಾಂದರೆ ಗಡಿಬಿಡಿ ಆಗ್ತಾಯಿತ್ತು, ಮೆಡಿಟೇಷನ್ ಎಲ್ಲ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸಂಜೆ ಸಮಯ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಾಕಿಂಗ್ ಎಲ್ಲ ಹೋಗಿ ಬಂದೆ. ಅತ್ತೆ ಇವಾಗ ಏನು ಮಾಡ್ತಾ ಇದ್ದೀರಾ? ಹಲಸಿನ ಕಡುಬು ಮಾಡ್ತಾ ಕಡುಬು. ಇದ್ದೀನಿ. ಮನೆಯಿಂದ ಹಲಸಿನ ಬೀಸಿ ಕಾಸಿ ಜಾಮ್ ತಗೊಂಡ್ಬಂದಿದ್ದೇನೆ. ಇಲ್ಲಿ ರವೆನ ಹುರಿದು ಅಕ್ಕಿ ರವೆಯನ್ನು ಹುರಿದು ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ಈಗ ಸೇರಿಸ್ಬೇಕು. ಈಗ 1.5 ಕಪ್ ಆಗುವಷ್ಟು ಅಕ್ಕಿ ರವೆ, ಅದಕ್ಕೆ 1.5 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ರಸ. ಹಲಸಿನ ಹಣ್ಣಿಗೆ ಅಂದರೆ ಬೆಲ್ಲ ಹಾಕಿನೇ ಕಾಸಿದ್ದಾರೆ. ಸೊ ಸ್ವೀಟ್ ಬೇಕಾ ಏನು ನೋಡಿಕೊಂಡು ಇದಕ್ಕೆ ಸೇರಿಸ್ಬೇಕು ಬೆಲ್ಲ. ಹಣ್ಣು ಹಲಸಿನ ಹಣ್ಣ ಬಕ್ಕೆಹಣ್ಣ ಬಕ್ಕೆಹಣ್ಣಿನ ರಸ ಗಮ್ಮಂತಿದ್ದು. ಆ್ಯಕ್ಚುಲಿ ನಿನ್ನೆನೆ ಮಾಡೋರಿದ್ವಿ, ಇವತ್ತತ್ತೆ ಸ್ವಲ್ಪ ಮತ್ತು ಹೆಚ್ಚಿಗೆ ಖುಷಿಯಲ್ಲಿದ್ದಾರೆ. ಸಣ್ಣ ಮಗ ಬರ್ತಿದ್ದಾನೆ ಹೇಳಿ. ಸೊ ಸಂಜೆ ಅನಂತ ಬರ್ತಾ ಇದ್ದಾನೆ, ಹಂಗಾಗಿ ಇವತ್ತು ಮಾಡೋರಿದ್ವಿ. ಸೊ ಸಂಜೆನೇ ಮಾಡೋಣ ಹೇಳಿ ಹಲಸಿನ ಕಡುಬು ಮಾಡ್ತಾ ಇದ್ದೀವಿ. ಕಡುಬು ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಮಾಡೋದು. ಊರಲ್ಲಾದರೆ ಕೊಟ್ಟೆ ಬಾಳೆ ಎಲೆಯಲ್ಲಿ ಕಟ್ಟೋದು ಅಲ್ಲತ್ತೆ. ಫ್ರಿಜ್ ಅಂತೂ ವೇಟ್ ತಡೆಯೋಕ್ಕಾಗಲ್ಲ ಅಂತ ಅಳ್ತಾ ಇದೆ. ಫ್ರಿಜ್ಜಲ್ಲಿ ಒಂಚೂರು ಜಾಗ ಇಲ್ಲ. ಅಷ್ಟು ಊರಿಂದ ತಂದಿರೋ ಸೊಪ್ಪು, ತರಕಾರಿ, ನಿಂಬೆಹಣ್ಣು ತುಂಬೋಗಿದೆ. ಕಲಿಸ್ಬೇಕು ಈಗ. ನೀರು ಹಾಕೊಳ್ಳವ ನಲ್ದ ಮಾತ್ರ ಬೇಕಾವತ್ಲಿ. ಅಲ್ಲಿ ಇಡ್ಲಿ ಪಾತ್ರೆ ರೆಡಿ ಇಟ್ಟಿದ್ದೀವಿ. ಅದ ನೋಡಿ ನೀರು ಸೇರಿಸ್ಕೊಳ್ತಾ ಇದ್ದಾರೆ ಎಷ್ಟು ಬೇಕು ಅಲ್ದತ್ತೆ. ಈ ಹದ ನೀರಿಟ್ಟು 1.5 ಕಪ್ ರವೆಗೆ ಇನ್ನೊಂದು ಸ್ವಲ್ಪ, ಅಂದರೆ 1.5 ಕಪ್ ಅಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಹಣ್ಣಿನ ರಸ ಹಾಕ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು. ಸೊ ಎಲ್ಲ ಹದ ಮಾಡಿಕೊಂಡು ನಂತರ ಇವಾಗ ತಟ್ಟೆಗೆ ಹಾಕ್ತಾಯಿದ್ದೀವಿ. ಇಡ್ಲಿ ತಟ್ಟೆ ಲಿಂಕ್ ಬೇಕು ಅಂತ ಸುಮಾರು ಜನ ಕೇಳಿದ್ರಿ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆನ್ನಾಗಿದೆ, ಬಟ್ ತೆಗಿವಾಗ ಮಾತ್ರ ಸ್ವಲ್ಪ ಬಿಸಿ ಆಗುತ್ತೆ. ಅವಾಗ ಒಂದು ಬಟ್ಟೆ ಹಾಕಿ ಮುಟ್ಲ ತೆಗಿಬೇಕಾಗತ್ತೆ. ಅದು ಒಂದು ಸ್ವಲ್ಪ ನನಗೆ ಕಷ್ಟ ಆಯಿತು ಇದರಲ್ಲಿ. ಬಟ್ ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ, ದೊಡ್ಡ ಇಡ್ಲಿ ಆಗುತ್ತೆ. ನನಗೆ ಓವರಾಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಪುಟಾಣಿ ಫ್ಯಾಮಿಲಿಗೆ ಸಾಕು ಇದು. ಜಾಸ್ತಿ ಜನ ಇದ್ದವ್ರಿಗೆ 2-3 ಸಲ ಅಂದರೆ ಎಷ್ಟು ತಿಂತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಸಮಯ 8 ಗಂಟೆ ಆಯಿತು. ನಂದು ಯೋಗ ಧ್ಯಾನ ಎಲ್ಲ ಮುಗಿಸ್ಕೊಂಡೆ. ಚೆನ್ನಾಗಿ ಬೆವರು ಇಳೀತಾ ಇದೆ. ಸಂಜೆ ಟೈಮ್ ಮಾಡುವಾಗ ಬೆವರು ಬರುತ್ತೆ, ಬೆಳಗ್ಗೆ ಏನಷ್ಟು ಸ್ವೆಟ್ಟಿಂಗ್ ಅಂತ ಅನಿಸೋದಿಲ್ಲ. ಸೊ 1 ಅವರ್ ಬೇಕು, ಆಲ್ಮೋಸ್ಟ್ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ. ಸೊ ಇವಾಗ ಅತ್ತೆ ಬಂದಿರೋದ್ರಿಂದ ನಾನು ಸಂಜೆನೂ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬೆಳಗ್ಗೆ ಒಂದೇ ಆಗ್ತಾಯಿತ್ತು, ಸಂಜೆ ಆಗ್ತಾನೆ ಇರಲಿಲ್ಲ. ಇವಾಗ ತಾನೇ ಎಲ್ಲ ಮುಗಿಸ್ಕೊಂಡೆ. ಯೋಗ ಆಯಿತು, ಧ್ಯಾನ ಆಯಿತು, ಎಲ್ಲ ಮುಗೀತು. ಇವಾಗ ಊಟ ಮಾಡಬೇಕು. ಇವಾಗ ನನಗೋಸ್ಕರ ಕಾಯ್ತಾ ಇದ್ರು ಇವರು. ಊಟ ಮಾಡಬೇಕು. ಇಡ್ಲಿ ಕೂಡ ರೆಡಿಯಾಗಿತ್ತು. ಅಡಿಗೆ ತೆಗ್ದಾ ಇದೆ ಈಗ ಒಂದು ಹನಿ ತೆಗ್ದಾ ಇದೆ. ಇಡ್ಲಿ ರೆಡಿ, ಹಲಸಿನ ಹಣ್ಣಿನ ಕಡುಬು ರೆಡಿ. ಚಲೋ ಆಯ್ತಾ? ಇದಕ್ಕೀಗ ಕಾಯಿ ಹಾಲು ಬೇಕು ಅಂದರೆ ತುಪ್ಪ ಎಲ್ಲ ನೆಂಚ್ಕೊಂಡು ತಿನ್ನೋದು. ಕಾಯಿ ಹಾಲು ಮಾಡಿದ್ದಾರೆ. ಕಾಯಿ ಹಾಲು ಬಿಸಿ ಬಿಸಿ ಇಡ್ಲಿ ರೆಡಿ. ಮಗ ಅದೆಂತ ಗೊತ್ತಿದ್ದ? ಹಲಸಿನ ಹಣ್ಣು ಇಡ್ಲಿ. ಜಾಕ್ ಫ್ರೂಟ್.
ಹಾಗೆ ರಾತ್ರಿ ಊಟಕ್ಕೆ ಅನಂತನ ಹತ್ರ ಬರೋಕ್ಕೆ ಹೇಳಿದ್ವಿ, ಅಮ್ಮ ಬಂದಿದ್ದಾರಲ್ಲ, ಸೊ ಹಾಗಾಗಿ ಬಾ ಅಂತ ಅಚ್ಯುತ್ ಅವರು ಹೇಳಿದರು. ಆದರೆ ಡ್ಯೂಟಿ ಮುಗಿಸ್ಕೊಂಡು ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನೀವು ಊಟ ಮಾಡಿ ಅಂತ ಹೇಳಿದ್ನಂತೆ. ಅದಕ್ಕೋಸ್ಕರ ನಾವು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಬಿಸಿ ಬಿಸಿ ಇಡ್ಲಿ ಎಲ್ಲ ಆರೋಗುತ್ತೆ, ಹಲಸಿನ ಹಣ್ಣು ಇಡ್ಲಿ ಅಂತ. ಆನಂತರ ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ಅನಾಗ ಫಸ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿದ್ಲು, ಆನಂತರ ಇಡ್ಲಿ ತಿಂದೇ ಇಲ್ಲ. ಊಟ ಮುಗಿಸ್ಕೊಂಡು ನಾನು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು, ಹೆವಿ ಅನ್ನಿಸ್ತಾ ಇತ್ತು ಊಟ ಮಾಡಿದ್ದು. ಅದಕ್ಕೋಸ್ಕರ ಕೆಳಗಡೆ ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ನಾವು ಕೆಳಗಡೆ ಹೋಗೋ ಅಷ್ಟೊತ್ತಿಗೆ ಚಿಕ್ಕ ಬಂದ, ಮತ್ತು ಅಚ್ಯುತವ್ರು ಹೋಗಿ ಕಳಿಸಿ ಬಂದರು. ನಾವು ಕೆಳಗಡೆ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ. ನನಗೆ ಒಂದೊಂದು ದಿನ ಏನಾಗುತ್ತೆ ಅಂದರೆ ಊಟ ಮಾಡಿದ ತಕ್ಷಣ ತುಂಬಾ ಹೆವಿ ಅಂತ ಅನಿಸುತ್ತೆ. ಸೊ ಮನೆ ಒಳಗಡೆ ವಾಕ್ ಮಾಡೋದಕ್ಕೂ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಕೆಲವು ಸಲ ಕೆಳಗಡೆ ಬರ್ತೀನಿ. ಒಬ್ಬನೇ ಇರೋಕ್ಕೆ ಸ್ವಲ್ಪ ಭಯ ಅನಿಸುತ್ತೆ. ಭಯ ಏನೂ ಇಲ್ಲ ಇಲ್ಲಿ, ಆದರೂ ಕೂಡ ರಾತ್ರಿ ಆದಮೇಲೆ ಒಂಥರ ಹಾಗಾಗಿ ಅಚ್ಯುತವ್ರ ಹತ್ರ ಇರೋಕ್ಕೆ ಹೇಳಿದ್ದೆ. ಅವ್ರಿಗೆ ಕಾರೆಲ್ಲ ಕ್ಲೀನ್ ಮಾಡೋದಿತ್ತು. ಸ್ವಲ್ಪ ಹೊತ್ತಿಗೆ ಒಂದು 10-15 ನಿಮಿಷ ವಾಕಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಅತ್ತೆ ಇದ್ರಲ್ಲ, ಸೊ ಊಟ ಎಲ್ಲ ಮುಗಿಸ್ಕೊಂಡಿದ್ರು. ಅದು ಊಟ ಮುಗಿಸಿದ್ದ ಚಿಕ್ಕ ನಂತರ ಅನಾಗ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಆಟ ಆಡಬೇಕು ಚಿಕ್ಕ ಬಂದರೆ. ಸೊ ಆಟ ಆಡಿಕೊಂಡು ನಂತರ ಅಮ್ಮನ ಮನೆಯಿಂದ ಸುಮಾರಷ್ಟು ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ರು. ಎಲ್ಲ ಒಂದೇ ಸಲ ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಮಾವಿನ ಹಣ್ಣೆಲ್ಲ ಕಟ್ ಮಾಡಿ ಕೊಟ್ಟರು. ಎಲ್ಲರೂ ತಿಂದರು. ದೋಸೆ ಹಿಟ್ಟು ಈಗೆಲ್ಲ ಆಸತಿ ಚಲೋ ಹುಳಿ ಬಂದಿಲ್ಲ. ಅವಲಕ್ಕಿ ಹಾಕ್ತಿದ್ರ? ಬೆಳಗ್ಗೆ ತಿಂಡಿಗೆ ಆ್ಯಸ್ ಯೂಶ್ವಲ್ ಲಾಸ್ಟ್ ಈಗ ಮಾವಿನ ಹಣ್ಣಿನ ಪಾಯಸ ಅಲ್ಲ, ಮಾವಿನ ಹಣ್ಣಿನ ಪಾಯಸ ಮತ್ತು ಚಟ್ನಿ, ದೋಸೆ, ಬೆಳಗ್ಗೆ ತಿಂಡಿಗೆ ಚಟ್ನಿ ಪುಡಿ ಎಲ್ಲ ಇತ್ತು. ಸೊ ಹಾಗೆ ಎಲ್ಲರೂ ಮೆಡಿಟೇಷನ್ನು, ಯೋಗ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಲೇಟ್ ಆಯಿತು. ನನ್ನ ಮೊದಲು ಮುಗಿದಿತ್ತು, ಅದಕ್ಕೋಸ್ಕರ ನಾನು ಫಸ್ಟ್ ತಿಂದೆ. ಹಾಗೆ ಅದಾದಮೇಲೆ ಅನಂತನೆಲ್ಲ ತಿಂದರು. ನಾನು ಫಸ್ಟ್ ಒಂಚೂರು ಪಾಯಸ ಹಾಕ್ಕೊಂಡೆ, ನಂತರ ಚಟ್ನಿ ಹಾಕ್ಕೊಂಡು ದೋಸೆ ತಿಂದೆ. ಎಲ್ಲರೂ ಇವಾಗ ಅವ್ರವ್ರ ಡ್ಯೂಟಿಗೆ ಹೊರಡ್ತಾರೆ. ಈ ಥರ ಇತ್ತು ನಮ್ಮ ಮತ್ತೊಂದು ದಿನ. ಚೆನ್ನಾಗಿತ್ತು. ಮಾವಿನ ಹಣ್ಣೆಲ್ಲ ಜಾಸ್ತಿ ಇದ್ದಿದ್ದರಿಂದ ಅನಂತಂಗೆ ಕೂಡ ಬರೋಕ್ಕೆ ಹೇಳಿ ಪಾಯಸ ಎಲ್ಲ ಮಾಡಿ ಹಾಕಿದ್ದಾಯಿತು. ಇವಾಗ ಎಲ್ಲರೂ ಅವ್ರವ್ರ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.